ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗ್ ಯಾವ ರೀತಿ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಹೊಸದಾಗಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಪೈಪಿಂಗ್ ಇಂದು ದೊಡ್ಡ ಸಮಸ್ಯೆ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಟ್ರಿಕ್ಸನ್ನು ಬಳಸಿ ನೀವು ಈ ಥರ ಪೈಪಿಂಗನ್ನು ನೀಟಾಗಿ ಮಾಡ್ಬೋದು. ನೋಡಿ, ಪೈಪಿಂಗ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಈ ರೌಂಡ್ ಶೇಪ್ ಏನು ಬರುತ್ತಲ್ಲ ಸ್ನೇಹಿತರೆ, ಇಲ್ಲಿ ಈ ಥರ ತಿರುಗುತ್ತೆ. ನಿಮಗೆ ನೋಡಿ ಈ ಥರ ಟರ್ನ್ ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಕಾರಣ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಾನು ನೋಡಿ ಈ ಥರ ತಿರುಗುತ್ತೆ, ಇಲ್ಲಾಂದರೆ ಪೈಪಿಂಗು ನೀಟಾಗಿ ಬರಲ್ಲ ಸ್ನೇಹಿತರೆ. ನೋಡಿ, ನಾನು ಈಗ ಈ ಬ್ಲೌಸನ್ನು ಪೈಪಿಂಗ್ ಮಾಡಿದ್ದೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ಲು ಕಂಟಿನ್ಯೂ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಈ ಪೈಪಿಂಗ್ ಮಾಡಿದ್ದೀನಿ ಅಂತೇಳಿ. ಹಾಗೆ ನೋಡಿ, ಈ ಥರ ನೀಟಾಗಿ ಪೈಪಿಂಗ್ ಬರ್ಬೇಕು ಸ್ನೇಹಿತರೆ. ನೋಡಿ, ನಾನು ಅಗರಕ್ಕೆ ಹಿಡ್ಕೊಂಡಾಗ ಕೂಡ ಅದು ಆ ಕಡೆ ಈ ಕಡೆ ಟರ್ನ್ ಆಗ್ಬಾರ್ದು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ ರೌಂಡ್ ಶೇಪಲ್ಲಿ ಅಂತೇಳಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಸ್ನೇಹಿತರೆ ನೋಡಿ, ಇವಾಗ ಪೈಪಿಂಗ್ ಯಾವ ರೀತಿ ಮಾಡೋಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ, ನಾನು ಫ್ರಂಟ್ ಬ್ಯಾಕು ಎರಡನ್ನೂ ಶೋಲ್ಡ್ರಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಪೈಪಿಂಗ್ ಮಾತ್ರ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲೇ ನಿಮಗೆ, ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಪೈಪಿಂಗ್ ಮಾಡಲಿಕ್ಕೆ ಫಸ್ಟ್ ಸ್ಟೇಜ್ ಬಂದು ಸ್ನೇಹಿತರೆ, ನಾವು ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಪಟ್ಟಿ ಮಾಡ್ಕೋಬೇಕಲ್ಲ, ಇದನ್ನು ಸುಮಾರು ಸ್ನೇಹಿತರೆ 1 ಇಂಚ್ ಮಾತ್ರ ಕಟ್ ಮಾಡ್ಕೋಬೇಕು. ಜಾಸ್ತಿನೇ ಕಟ್ ಮಾಡ್ಕೊಂಡ್ರೆ ಅದು ಸರಿ ಬರಲ್ಲ ಸ್ನೇಹಿತರೆ. ಪೈಪಿಂಗ್ ಯಾವಾಗಲೂ 1 ಇಂಚಿನ ಮಾತ್ರ ಕಟ್ ಮಾಡ್ಕೊಳ್ರಿ. ನೋಡಿ, ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ಟ್ರೈಟ್ ಬಟ್ಟೆ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೋಬಾರ್ದು. ನೋಡಿ, ಈ ಥರ ಕ್ರಾಸಲ್ಲಿ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಬಟ್ಟೆ ಕಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ಅದೇ ಥರ ಸೇಮ್ ಪ್ರಾಬ್ಲಮ್ ಆಗುತ್ತೆ. ರೌಂಡ್ ಶೇಪಲ್ಲಿ ತಿರುಗುತ್ತೆ. ಆಮೇಲೆ ಪೈಪಿಂಗು ನೀಟಾಗಿ ಬರಲ್ಲ ಸ್ನೇಹಿತರೆ. ಏರು ಇಳುವು ಆಗುತ್ತೆ. ಒಂದು ಸೈಜ್ ದೊಡ್ಡದು ಬರುತ್ತೆ, ಒಂದು ಕಡೆ ಚಿಕ್ಕದು ಬರುತ್ತೆ. ಪ್ರತಿಯೊಂದು ಮಿಸ್ಟೇಕ್ ಕೂಡ ಅದರಲ್ಲಿ ಪೈಪಿಂಗ್ ನೀಟ್ ಆಗಲ್ಲ ಸ್ನೇಹಿತರೆ ಆ ಥರ ಮಾಡೋದ್ರಿಂದ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಪೈಪಿಂಗ್ ಎಷ್ಟು ಬೇಕೋ ಅಷ್ಟನ್ನು ಇವಾಗ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಪೈಪಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಈ ಥರ ಜಿಗ್ಜಾಗ್ ಟೈಪಲ್ಲಿ ಸೇರಿಸ್ಬೇಕು. ನೋಡಿ, ಅಡ್ಡ ಇಟ್ಟು ಎರಡನ್ನೂ ಒಂದೇ ಥರ ಇಟ್ಟು ನಾವು ಅಟ್ಯಾಚ್ ಮಾಡಬಾರ್ದು. ಆ ಥರ ಅಟ್ಯಾಚ್ ಮಾಡಿದರೂ ಕೂಡ ಆ ಜಾಯಿಂಟ್ ಏನು ಮಾಡ್ತೀವಲ್ಲ ಸ್ನೇಹಿತರೆ, ಅಲ್ಲಿ ಪೈಪಿಂಗ್ ನೀಟಾಗಿ ಬರಲ್ಲ ಸ್ನೇಹಿತರೆ. ಅಲ್ಲಿ ದಪ್ಪ ಆಗುತ್ತೆ. ಈ ಥರ ಕ್ರಾಸಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಅದು ದಪ್ಪ ಆಗಲ್ಲ ಸ್ನೇಹಿತರೆ. ನೋಡಿ, ಯಾವಾಗಲೂ ಇದೇ ಥರನೇ ಕ್ರಾಸಲ್ಲೇ ಅಟ್ಯಾಚ್ ಮಾಡಬೇಕು. ಹಾಗೆ ಸ್ನೇಹಿತರೆ ನೋಡಿ, ಒಂದು ಸ್ವಲ್ಪ ಬಿಟ್ಕೊಂಡು ಮಾರ್ಜಿನಲ್ಲಿ ಉಳಿದನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ಥರ ನಮಗೆ ಪಟ್ಟಿ ರೆಡಿ ಆಗುತ್ತೆ ಪೈಪಿಂಗ್ ಮಾಡಲಿಕ್ಕೋಸ್ಕರ. ಇದನ್ನು ನೋಡಿ, ಒಂದು ನೂಲಿನಷ್ಟು ಮಾತ್ರ ನಾನು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮದು ದಾರ ಕರೆಕ್ಟ್ ಇದೆ ಅಂತ ನೋಡ್ಕೊಂಬಿಡಿ. ಏನಂದರೆ ಅದು ನಾವು ಸ್ಟಿಚ್ ಬಿಡ್ತೀವಲ್ಲ ಎಂಡಿಗೆ, ಅದು ಟೈಟ್ ಆದರೂ ಕೂಡ ಪೈಪಿಂಗ್ ನೀಟಾಗಿ ಬರಲ್ಲ ಸ್ನೇಹಿತರೆ. ನೋಡಿ, ಈ ಥರ ಎಂಡಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ ಈ ಪಟ್ಟಿಗೆ ನಾನು. ಸ್ನೇಹಿತರೆ ನೋಡಿ, ನಿಮ್ಮದು ಸ್ಟಿಚ್ ಸುಕ್ಕಾಗ್ತಿತ್ತಂದರೆ ಹಿಂದ್ಗಡೆ ಒಂದು ಸ್ವಲ್ಪ ಬಟ್ಟೆ ಹಾಕಿ ಜಗ್ಗಿಬಿಡಿ. ಸ್ವಲ್ಪ ಜಗ್ಗಿ ಸ್ಟಿಚ್ ಮಾಡ್ಕೊಳ್ರಿ, ಹಾಗಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಬಟ್ಟೆ ಯಾವ ರೀತಿ ಇದೆಯೋ ಅಷ್ಟೇ ನಾವು ಸ್ಟಿಚ್ ಫಿನಿಶಿಂಗ್ ಬಂದರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪಟ್ಟಿನ. ಸ್ನೇಹಿತರೆ ನೋಡಿ, ಇವಾಗ ಬಾಡಿಗೆ ಅಟ್ಯಾಚ್ ಮಾಡೋಣ. ಈ ಪಟ್ಟಿನ ನಾವು ಪೈಪಿಂಗ್ ಲೈನ್ಗೆ ಅಟ್ಯಾಚ್ ಮಾಡೋಣ. ನೋಡಿ, ನೆಕ್ಕಿಗೆ ನೋಡಿ ಫ್ರಂಟ್ ಸೈಡಿಂದ ನಾನು ಬರ್ತಾ ಇದ್ದೀನಿ. ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ. ಮೇಲ್ಗಡೆ ಇಟ್ಟು ನಾನು ಅಟ್ಯಾಚ್ ಮಾಡಬೇಕು. ಇದನ್ನು ಸ್ನೇಹಿತರೆ ನೋಡಿ, ಇಲ್ಲಿ ಅಟ್ಯಾಚ್ ಮಾಡೋದು ಕೂಡ ಒಂದೇ ನೂಲಿನಷ್ಟು ನಾವು ಅಟ್ಯಾಚ್ ಮಾಡಬೇಕು. ಒಂದೇ ರೀತಿ ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ. ನೋಡಿ, ಹೆಚ್ಚು ಕಡಿಮೆ ನಾವು ಅದನ್ನು ಸ್ಟಿಚ್ಚನ್ನು ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ ಕೂಡ ಪೈಪಿಂಗ್ ನೀಟಾಗಿ ಬರಲ್ಲ ಸ್ನೇಹಿತರೆ. ನೋಡಿ, ಒಂದೇ ಲೆವೆಲ್ಗೆ ನಾವು ಅಟ್ಯಾಚ್ ಮಾಡಬೇಕು. ಸ್ನೇಹಿತರೆ ನೋಡಿ, ಬ್ಲೌಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಪೈಪಿಂಗ್ ಮಾಡೋಣ ಸ್ನೇಹಿತರೆ. ನೋಡಿ, ಇದು ಮೇನ್ ಪ್ರತಿಯೊಂದು ಪಾರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಒಂದೇದು. ಹಾಗೆ ಪಟ್ಟಿ ಮಾಡ್ಕೊಂಡು ಕೂಡ ಅದನ್ನು ನಾವೇನು ಎಡ್ಜಿಗೇನು ಫೋಲ್ಡ್ ಮಾಡ್ಕೊತೀವಿ ಪಟ್ಟಿಗೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ನೋಡಿ, ಇದನ್ನು ಸ್ವಲ್ಪ ಗೀರ್ಕೊಂಬಿಡಿ, ಇಲ್ಲ ಅಂದರೆ ಐರನ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ನೀಟಾಗಿ. ನೋಡಿ, ಇವಾಗ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಲೆವೆಲ್ಗೆ ಮಡ್ಚ್ಕೋಬೇಕು ಸ್ನೇಹಿತರೆ ಇದನ್ನ. ಸ್ನೇಹಿತರೆ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಎಲ್ಲರಿಗೂ ನೀಟಾಗಿ ಬರಲ್ಲ ಸ್ನೇಹಿತರೆ. ಪರ್ಫೆಕ್ಟ್ 100% ಯಾರು ಎಲ್ಲ ಬ್ಲೌಸ್ನು ಮಾಡೋಕ್ಕಾಗಲ್ಲ.
ಒಂದೊಂದು ಬ್ಲೌಸ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಒಂದು 90% ಪರ್ಫೆಕ್ಟಾಗಿ ಮಾಡ್ಬೋದು ಅಷ್ಟೇ, ಯಾರಾದರೂ ಅಷ್ಟೇ. 100% ಒಂದೊಂದು ಬ್ಲೌಸಲ್ಲಿ 99% ಬರುತ್ತೆ ಸ್ನೇಹಿತರೆ, ಎಲ್ಲದು 100% 90% ಬರಲ್ಲ. ಏನಕ್ಕಂದರೆ ಬಟ್ಟೆ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ. ಇನ್ನು ಥ್ರೆಡ್ ಪೈಪಿಂಗ್ ಆಯ್ತಲ್ಲ ಸ್ನೇಹಿತರೆ, ಅದನ್ನು 100% ಮಾಡ್ಬೋದು, ಏನು ತೊಂದರೆ ಇಲ್ಲ ಥ್ರೆಡ್ ಪೈಪಿಂಗ್ ಆದರೆ. ಸ್ನೇಹಿತರೆ ನೋಡಿ, ಥ್ರೆಡ್ ಪೈಪಿಂಗ್ ಬಗ್ಗೆ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ತುಂಬ ವಿಧ ಇದೆ ಸ್ನೇಹಿತರೆ. ಇನ್ವಿಸಿಬಲ್ ಸ್ಟಿಚಿಂಗ್ ಥ್ರೆಡ್ ಪೈಪಿಂಗ್ ಮಾಡ್ಬೋದು, ಅಥವಾ ಥ್ರೆಡ್ ಕಾಣೋ ಥರ ಪೈಪಿಂಗ್ ಮಾಡ್ಬೋದು. ಥ್ರೆಡ್ ಪೈಪಿಂಗ್ ಹೇಳ್ತಾ ಇರೋದು ನಾನು ನಿಮಗೆ ಬ್ಲೌಸ್ಗೆ. ಸ್ನೇಹಿತರೆ ನೋಡಿ, ಬ್ಲೌಸಿಗೆ ತಕ್ಕಂಗೆ ಏನಾದ್ರು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟು ನೀಟಾಗಿ ಫೋಲ್ಡ್ ಆಗ್ತಿದೆ ಅಂತೇಳಿ, ಅದು ನೀಟಾಗಿ ಬಂತು ಅಂದರೆ ಪಟ್ಟಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ನಾವು ಈ ಅಷ್ಟು ಕೆಲಸನೂ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿದಾಗ ಮಾತ್ರ ಪೈಪಿಂಗ್ ಬರೋದು ಸ್ನೇಹಿತರೆ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಬಟ್ಟೆನ ಎಳೆದ್ರೆ ನಮಗೆ ನೀಟಾಗಿ ಪೈಪಿಂಗ್ ಬರುತ್ತೆ ಸ್ನೇಹಿತರೆ. ಮೇನ್ ಬಂದು ಈ ರೌಂಡ್ ಶೇಪಲ್ಲೇ ಟರ್ನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಪೈಪಿಂಗ್ ಮಾತ್ರ ಹೊಸಬ್ರಿಗೆ ತುಂಬ ಕಷ್ಟ ಇದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ ಸ್ನೇಹಿತರೆ. ನೋಡಿ, ಪ್ರತಿಯೊಂದು ಕೂಡ ನೋಡಿ, ನಾನಿವಾಗ ಹುಕ್ಸ್ ಮನಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾನು ಹೆಮ್ಮಿಂಗಲ್ಲಿ ಮಾಡಲ್ಲ, ಅದನ್ನು ಅಂಚುಪಟ್ಟಿ ಯೂಸ್ ಮಾಡಿದ್ದೀನಿ ಆ ಬ್ಲೌಸಿಗೆ ನಾನು. ಸ್ನೇಹಿತರೆ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗಿನ ಮಾತ್ರ ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ಒಂದು ಬ್ಲೌಸು, ಸಾದಾ ಬ್ಲೌಸು ಫುಲ್ಲು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರು ಟೈಲರಿಂಗ್ ಕಲಿಯರಿದ್ರೆ ನನ್ನ ಚಾನಲನ್ನು ಶೇರ್ ಮಾಡಿ ಸ್ನೇಹಿತರೆ. ಅವರಿಗೆ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಹುಕ್ಸ್ ಮನಿ ಕೂಡ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಇವಾಗ. ನೋಡಿ, ನಾನು ಯಾವುದೇ ಐರನ್ ಮಾಡಿಲ್ಲ, ಏನಿಲ್ಲ, ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಐರನ್ ಮಾಡಿ ನೀಟಾಗಿ ತೋರಿಸ್ತಾರೆ ಅಂತ ಅನ್ಕೋಬೋದು ನೀವು. ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ನೋಡಿ, ರೌಂಡ್ ಶೇಪಲ್ಲಿ ಕೂಡ ಯಾವುದೇ ಟರ್ನ್ ಆಗಿಲ್ಲ, ಈ ಥರ ತಿರುಗಿಲ್ಲ. ನೋಡಿ, ಅಷ್ಟು ಕಂಪ್ಲೀಟ್ ಪೈಪಿಂಗು ಸೂಪರ್ ಫಿನಿಶಿಂಗ್ ಆಗಿ ಬಂದಿದೆ. ನೋಡಿ ಸ್ನೇಹಿತರೆ, ಈ ಥರ ರೌಂಡ್ ಶೇಪಲ್ಲಿ ನೋಡಿ, ಎಲ್ಲಿ ಟರ್ನ್ ಆಗ್ತಿಲ್ಲ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.